ಲವ್ ಜಿಹಾದು, ಲ್ಯಾಂಡ್ ಜಿಹಾದು, ಇತ್ತೀಚೆಗೆ ಹುಬ್ಳಿಯಲ್ಲಿ ಜಿಮ್ ಜಿಹಾದ್ ಅಂತ ಕೇಳಿದ್ವಿ. ಈಗ ಕಾರ್ಪೊರೇಟ್ ಜಿಹಾದಿನ ಮಾತು ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಓಪನ್ ಅಪ್ ಆಗಿರುವಂಥ ದೊಡ್ಡ ಸ್ಟೋರಿ ಇದು. ನಾವು ಯುದ್ಧ ಅಂತ ಯುದ್ಧದ ಅಪ್ಡೇಟ್ ಕೊಡ್ತಾ ಇದನ್ನು ಟಚ್ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಡೀಟೇಲಾಗೆ ಮಾತಾಡೋಣ ಇದರ ಬಗ್ಗೆ. ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ TCS ಕಂಪನಿ ಇದೆ. TCSನವ್ರದ್ದು BPO ಇದೆ, ಕಾಲ್ ಸೆಂಟರು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ನಾಸಿಕ್ನ ಇಂದಿರಾನಗರದಲ್ಲಿ. ಅನೇಕ ಕಂಪನಿಗಳ ಥರ ಈ ಕಂಪನಿನೂ ನಡ್ಕೊಂಡು ಹೋಗ್ತಿತ್ತು. ಇಲ್ಲಿ ಕೆಲಸ ಮಾಡುವ ಹುಡುಗಿಯ ತಂದೆ ತಾಯಿ ಮನೇಲಿ ಏನೋ ಒಂದು ಗಮನಿಸ್ತಾರೆ. ಇಡೀ ಸ್ಟೋರಿ ಹೆಂಗೆ ಹೊರಗೆ ಬಂತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಮಗಳು ಒಂದು ದಿವಸ ಸೂರ್ಯೋದಯಕ್ಕಿಂತ ಮೊದಲೇ ಊಟ ಮಾಡ್ತಾ ಇರ್ತಾಳೆ. ಇನ್ನೂ ಬೆಳಗ್ಗೆ ಆಗಿರೋದಿಲ್ಲ, ಕತ್ಲಿರುತ್ತೀನಿ, ಊಟ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಹಸುವಾಗಿತ್ತು ಅಂದಂತೆ. ವಿಚಿತ್ರ ಅನ್ಸುತ್ತೆ ಸ್ವಲ್ಪ ಅಪ್ಪ ಅಮ್ಮಂಗೆ. ಬೆಳಗ್ಗೆ 4:30-5 ಗಂಟೆಗೆ ಊಟ ಮಾಡಿದ್ದಿವಳು ಅಂತ. ಅದಾದ ಮೇಲೆ ಆಫೀಸಿಗೆ ಹೋದ್ಲು. ಸಂಜೆ ಮನೆಗೆ ಬಂದಳು. ಏನಾದ್ರು ತಿಂತೀಯ ಅಂದರೆ ಊಟ ಆಗಿದೆ ಅಂದ್ಲು. ರಾತ್ರಿ ಊಟ ಮಾಡಿದ್ಲು. ನೆಕ್ಸ್ಟ್ ಡೇ ಅದು ರಿಪೀಟ್ ಆಯಿತು. ಅದರ ಮಾರನೇ ದಿನವೂ ರಿಪೀಟ್ ಆಯಿತು. ಸ್ವಲ್ಪ ಗಮನ ಇಟ್ಟರು ತಂದೆ ತಾಯಿ. ಆಕೆ ರೂಮ್ನಲ್ಲಿ ನಮಾಜ್ ಮಾಡ್ತಾ ಇದ್ದದ್ದು ಗೊತ್ತಾಯ್ತು ಅವ್ರಿಗೆ. ಅವರೇನು ಕೇಳಲಿಲ್ಲ ಮಗಳನ್ನು. ಆಕೆಯ ಕೊಲೀಗ್ಸ್ ಜೊತೆ ಕೆಲಸ ಮಾಡ್ತಾಯಿದ್ದು ಹುಡುಗಿರು ಒಂದಷ್ಟು ಜನ ಪರಿಚಯ ಇದ್ದರು ಅಪ್ಪ ಅಮ್ಮಂಗೆ. ಅವ್ರ ಹತ್ರ ಹೋಗ್ತಾರೆ ಇವರು, ಏನಾಗ್ತಿದೆ ಮಗಳು ಹಿಂಗೆ ಮಾಡ್ತಿದ್ದಾಳೆ ಅಂತ. ಅವರ ಪೈಕಿ ಒಬ್ಬ ಹುಡುಗಿ, ನಿಮ್ಮ ಮಗಳದೊಂದೇ ಅಲ್ಲ, ನಮ್ಮ ಆಫೀಸಲ್ಲಿ ಭಾಳ ಜನರ ಕಥೆ ಹಾಗಾಗಿದೆ ಅಂತಂದ್ಲು. ಎಲ್ಲರೂ ಕರೆದು ಮಾತಾಡಿಸ್ತಾರೆ, ಇವ್ರು ಏನಾಗ್ತಿದೆ ಆಫೀಸಲ್ಲಿ ಅಂತ. ಏನಿಲ್ಲ, ಟೀಮ್ ಲೀಡರ್ ಮುಸ್ಲಿಮ್ ಇದ್ದಾರೆ, ಮುಸ್ಲಿಂ ಟೀಮ್ ಲೀಡರ್ಗಳ ಕೆಲವರಿದ್ದಾರೆ. ಅವರು ಆರಂಭದಲ್ಲಿ ನಮಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು. ಬೇಕಂದಾಗ ರಜೆ ಕೊಡಲ್ಲ, ಇರುವ ಕೆಲಸ ಅಷ್ಟು ನಮಗೆ ತಂದು ಹಾಕೋದು. ಇದು ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋದು. ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು? ಸೆಕ್ಷುವಲ್ ಫೇವರ್ಸ್ ಕೇಳೋದು. ಅದಾದ ಮೇಲೆ ಪ್ಯೂರ್ ವೆಜಿಟೇರಿಯನ್ ಹಿನ್ನೆಲೆಯಿಂದ ಬಂದವರು ಅಂತ ಗೊತ್ತಿದ್ದು, ಇದು ತಿನ್ನಿರಿ ಸಖತ್ತಾಗಿರುತ್ತೆ ಅಂತ ನಾನ್ ವೆಜ್ ತಿನ್ನಿಸೋದು. ಬೀಫ್ ಟೇಸ್ಟ್ ಮಾಡಿಲ್ವಾ ನೀವು, ತಿನ್ಬೇಕದನ್ನ ಅನ್ನೋದು. ನಮ್ಮ ದೇವರುಗಳ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡೋದು, ನಮಾಜ್ ಮಾಡಿ ಅನ್ನೋದು. ಅದಕ್ಕೆ ಪ್ರತಿರೋಧ ತೋರಿಸಿದ್ರೆ ಮತ್ತಷ್ಟು ಕಿರುಕುಳ, ಮತ್ತಷ್ಟು ಕಷ್ಟ ಕೊಡೋದು. ಟೀಮ್ ಔಟಿಂಗಿಗೆ ಅಂತ ಹೋಗ್ತಾರಲ್ಲ ರೆಸಾರ್ಟ್ಗಳಿಗೆ, ಅಲ್ಲಿ ಇಲ್ಲಿ ಅಲ್ಲಿ ಕಿರುಕುಳ. ಈ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವ್ರ ಜೊತೆ ಅಡ್ಜಸ್ಟ್ ಆದರೂ ಅನ್ಕೊಳ್ಳಿ, ವಿಡಿಯೋ ಮಾಡಿಟ್ಕೊಳ್ಳೋದು. ಮಾತು ಕೇಳದೇ ಇದ್ರೆ ವಿಡಿಯೋ ಇಂಟರ್ನೆಟ್ಗೆ ಅಪ್ಲೋಡ್ ಆಗುತ್ತೆ ಅನ್ನೋದು. ಅಪ್ಪ ಅಮ್ಮಂಗೆ ಇದೆಲ್ಲ ಕೇಳಕ್ಕೆ ಗಾಬರಿ ಆಗ್ಬಿಟ್ಟಿದೆ. ನೀನು ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ನಡ್ಕೋಬೇಕು, ಇಲ್ಲದೇ ಇದ್ರೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅಂತಾರೆ. ತಂದೆ ತಾಯಿ ಗಾಬರಿ ಆಗಿದೆ. ಅವ್ರು ಕೇಳಿದ್ದಾರೆ, ಅರೆ ನಿಮ್ಮ HR ಕಂಪ್ಲೇಂಟ್ ಮಾಡೋದಲ್ವಾ? HR ಮಾಡಿದ ಮೇಲ್ಗಳ ಲಿಸ್ಟ್ ತೋರಿಸಿದ್ದಾರೆ ಅವ್ರು, ಎಷ್ಟು ಮೇಲ್ ಹಾಕಿದ್ದೀವಿ HR ಅಂತ. HR ಹೇಳೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು. ಆಫೀಸು ಅಂದಮೇಲೆ ಇದೆಲ್ಲ ಇರೋದೇ. ಇದೇ HR, ನಿದಾ ಖಾನ್, ಈಕೆ HR. ಈಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋದು. AGM ಇದಾರಲ್ಲಿ ಒಬ್ಬರು, ಅಶ್ವಿನಿ ಚೈನಾನಿ. ಆಕೆಗೆ ಹೇಳಿದ್ರೆ ಆ ತೌಫಿಕ್ ಅನ್ನೋನು ಅಂಥ ಏನು ಕೆಟ್ಟ ಮನುಷ್ಯ ಅಲ್ಲ, ಅವನು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅನ್ನೋದು. ಎಲ್ಲವನ್ನು ಹೇಳ್ಕೊಂಡ್ರು. ಒಂದು ಹುಡುಗಿಯ ತಂದೆ ತಾಯಿ ತಮ್ಮ ಮಗಳ ವರ್ತನೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವ ಕಾರಣಕ್ಕಾಗಿ ಆಕೆಯ ಕೊಲೀಗ್ಸ್ನ ಕರೆದು ಮಾತಾಡಿಸಿದಾಗ ಗೊತ್ತಾದಂಥ ವಿಷಯ ಇದು. ಆ ತಂದೆ ತಾಯಿ ಅಷ್ಟು ಜನರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರು. ನಾಸಿಕ್ ಪೊಲೀಸ್ ಸ್ಟೇಷನ್ಗೆ ಹೋದರು.
ಪೊಲೀಸರು ನೋಡಿ ಜಾಣತನ ಮಾಡಿದ್ರು ಅವರು. ಇವರು ಹೇಳುವುದೆಲ್ಲವನ್ನೂ ಕೇಳ್ಕೊಂಡು, ಮೊದಲೇ ಸೆನ್ಸಿಟಿವ್ ಟೈಮು, ಅವಸರ ಮಾಡ್ಕೊಂಡ್ರೆ ಅಧ್ವಾನ ಆಗುತ್ತೆ, ಒಂದು ಜಾಣತನ ಮಾಡಿದ್ರು ಅವರು. 4 ಜನ ಫಿಮೇಲ್ ಕಾನ್ಸ್ಟೇಬಲ್ಗಳನ್ನು ಅದೇ TCSನ ಒಳಗಡೆ ಕೆಲಸಕ್ಕೆ ಅಂತ ಸೇರಿಸಿದ್ರು, ಮಾರು ವೇಷದಲ್ಲಿ ಸೇರಿಸಿದ್ರು. ಏನು ಕೆಲಸಕ್ಕೆ? ಹೌಸ್ ಕೀಪಿಂಗ್ ಕೆಲಸಕ್ಕೆ. ಈಗ TCSಗೆ ಅಪ್ಲೈ ಮಾಡಿ ಜಾಬ್ ತಗೊಳ್ಬೇಕು ಅಂತಂದರೆ ಅದಕ್ಕೆ ಅದರದೇ ಆದ ಕ್ವಾಲಿಫಿಕೇಷನ್ನು, ಪ್ರಾಸೆಸ್ಸು ಸುಮಾರಿದೆ. ಬಟ್ ಹೌಸ್ ಕೀಪಿಂಗ್ ಏಜೆನ್ಸಿಗೊಂದು ಔಟ್ಸೋರ್ಸ್ ಮಾಡಿರ್ತಾರೆ. ಆ ಏಜೆನ್ಸಿಗೆ ಹೋದ್ರು ಪೊಲೀಸರು, ನಮ್ಮವ್ರು 4 ಜನ ಅಲ್ಲಿ ಕೆಲಸಕ್ಕೆ ಕಳಿಸಿ ಅಂತ. 4 ಜನ ಮಹಿಳಾ ಕಾನ್ಸ್ಟೇಬಲ್ಗಳು ಕಸ ಗುಡಿಸುವವರ, ಟಾಯ್ಲೆಟ್ ಕ್ಲೀನ್ ಮಾಡುವವರ, ನೆಲ ಒರೆಸುವವರ, ಕಾಫಿ ಟೀ ಕೊಡುವವರ ವೇಷದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ BPO ಒಳಗೆ ಸೇರ್ಕೊಂಡ್ರು. ಕೆಲವರು ಹೇಳ್ತಾರೆ 15 ದಿವಸ, ಇನ್ನು ಕೆಲವರು ಹೇಳ್ತಾರೆ 1 ತಿಂಗಳು. ಎಲ್ಲವನ್ನೂ ನೋಡಿದ್ರಲ್ಲ ಅವರು. ಸಾಕ್ಷ್ಯ ಸಂಗ್ರಹ ಮಾಡಿದ್ರು, ಒಂದೊಂದೇ ಸಾಕ್ಷ್ಯ ಸಂಗ್ರಹ ಮಾಡಿದ್ರು. ಆ ನಂತರ ಹೋಗಿ ಒಬ್ಬನಿಗೆ ಕೈ ಹಚ್ಚಿದ್ರು, ಅರೆಸ್ಟ್ ಮಾಡ್ಕೊಂಡು ಬಂದರು. ಅವನು ನನಗೇನು ಗೊತ್ತಿಲ್ಲ, ಅವನು ಕೇಳಿ ಅಂದರು. ಇನ್ನೊಬ್ಬನ ಕರ್ಕೊಂಬಂದರು. ಅವನ ಮೊಬೈಲ್ ತೆಗೆದ್ರೆ ಈ ಹಿಂದೂ ಹುಡುಗಿಯರಿದ್ರಲ್ಲ, ಇವರು ಹಿಜಾಬ್ ಹಾಕ್ಕೊಂಡು, ನಿಖಾಬ್ ಹಾಕ್ಕೊಂಡು ಕಳಿಸಿರುವ ಫೋಟೋಗಳು, ಸೆಲ್ಫಿಗಳು ಅವನ ಮೊಬೈಲ್ನಲ್ಲಿದ್ದಾವೆ. ಅಂದರೆ ನೀನು ಹೇಳ್ದಂಗೆ ನಾನು ಮಾಡ್ತಿದ್ದೀನಿ ನೋಡಿ ಇಲ್ಲಿ ಅಂತ, ನೀನು ಹೇಳ್ದಂಗೆ ಮಾಡ್ತಿದ್ದೀನಿ ನೋಡು. ಸೆಲ್ಫಿಗಳನ್ನು ಕಳಿಸಿದ್ದಾರೆ, ಸೆಲ್ಫಿ ಇದಾವಲ್ಲಿ. ಇಲ್ಲಿ ತನಕ 8 ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, 7 ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕೆ ನಿದಾ ಖಾನ್ ಅಬ್ಸ್ಕಾಂಡಿಂಗು, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ ಅವಳು. ಎಲ್ಲಿದ್ದಾಳೆ ಅಂದರೆ ಮುಂಬೈನ ಒಂದು ಏರಿಯಾ ಹೆಸರು ಹೇಳಿದ್ರಿ, ನೆನಪರ್ತಿಲ್ಲ ತಕ್ಷಣಕ್ಕೆ. ಹೆವಿಲಿ ಮುಸ್ಲಿಂ ಡಾಮಿನೆಂಟ್ ಏರಿಯಾ ಅದು. ಆ ಏರಿಯಾದಲ್ಲಿ ಇದ್ದಾಳೆ ಅವಳು. ಬಟ್ ಎಕ್ಸಾಕ್ಟಾಗಿ ಯಾವ ಮನೇಲಿದ್ದಾಳೆ ಗೊತ್ತಾಗ್ತಿಲ್ಲ, ಎಲ್ಲಿದ್ದಾಳೆ ಗೊತ್ತಾಗ್ತಿಲ್ಲ. ಹೆವಿಲಿ ಮುಸ್ಲಿಂ ಡಾಮಿನೆಂಟ್ ಏರಿಯಾ ಅದು. ಅಲ್ಲಿಗೆ ಪೊಲೀಸರ ಟೀಮ್ ಹೋದರೆ ಎಲ್ಲರೂ ಬುರ್ಕ ಹಾಕೊಂಡು ಓಡಾಡ್ತಿದಾರಲ್ಲ ಹೆಣ್ಮಕ್ಳು. ನಿದಾ ಖಾನ್ಗಳನ್ನ ಪತ್ತೆ ಹಚ್ಚುವುದಕ್ಕೆ ಅಲ್ಲಿ ಇರುವ ಮಹಿಳೆಯರ ಬುರ್ಖಾ ತೆಗೆದು ಮುಖ ನೋಡಬೇಕಾ? ಹೊತ್ಕೊಂಡು ಉರಿದು ಬಿಡುತ್ತೆ ದೇಶ ಹೊತ್ಕೊಂಡು ಉರಿದು ಬಿಡುತ್ತೆ. ಅವರ ಮಧ್ಯದಲ್ಲಿ ಬುರ್ಖಾ ಹಾಕ್ಕೊಂಡು ಪೊಲೀಸರ ಮುಂದೆನೇ ಓಡಾಡ್ತಿದ್ರು, ಗೊತ್ತಾಗೋದಿಲ್ಲ. ನಿದಾ ಖಾನ್ ಅಬ್ಸ್ಕಾಂಡಿಂಗ್. ಇಡೀ ಕಾರ್ಪೊರೇಟ್ ಜಿಹಾದ್ನ ಚರ್ಚೆ ಇವತ್ತೇನು ನಡೀತಾ ಇದೆ, ಅದರ ಮಾಸ್ಟರ್ ಮೈಂಡಿಗೆ ಇವತ್ತು ಹೊರಗೆ ಬಂತು. ದೆಹಲಿ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಟೀಮಿನ ಜೊತೆ ನಿದಾ ಖಾನ್ ಟಚ್ನಲ್ಲಿದ್ಲು. ಅದರಲ್ಲಿ ಉತ್ತರ ಪ್ರದೇಶದ ಪಾಟ್ನಾ ಮೂಲದ ಒಬ್ಬ ವ್ಯಕ್ತಿ. ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಡಾಕ್ಟರ್ ಶಾಹಿನಾ ಸೈಯದ್, ಬಾಂಬ್ ಬ್ಲಾಸ್ಟ್ ಆಗುವುದಕ್ಕಿಂತ ಮುಂಚೆ ಡಾಕ್ಟರ್ ಶಾಹಿನಾ ಸೈಯದ್ ಜೊತೆಗೆ ನಿದಾ ಖಾನ್ ಭೇಟಿಯಾಗಿದ್ದಾಳೆ. ಡಾಕ್ಟರ್ ಶಾಹಿನಾ ಸೈಯದ್ ಮತ್ತು ಈಕೆಯ ತಂಡ ಡಾಕ್ಟರ್ ರೀತಿಯಲ್ಲಿ ಕೂತ್ಕೊಂಡು ಹಾಸ್ಪಿಟಲ್ಗೆ ಬರುವ ಪೇಷಂಟ್ಗಳ ಜೊತೆಗೆ ಇದನ್ನೇ ಮಾಡ್ತಾಯಿದ್ರು. ಪೇಷಂಟ್ಗಳಿಗೆ ಟ್ರೀಟ್ಮೆಂಟಿಗೆ ಬಂದಿರ್ತಾರೆ ಅವರು. ಯಾವ ದೇವ್ರ ಪೂಜೆ ಮಾಡ್ತೀರಿ, ಅದನ್ನು ಯಾಕೆ ಪೂಜೆ ಮಾಡ್ತೀರಿ, ನೀವೇ ದುಡ್ಡು ಕೊಟ್ಟು ತಂದಿರುವ ಮೂರ್ತಿ ನಿಮಗೆ ಒಳ್ಳೇದು ಮಾಡುತ್ತಾ, ಅದರ ಮುಂದೆ ಯಾಕೆ ಕೇಳ್ಕೊತೀರಿ, ಅದನ್ನು ಹಾಸ್ಪಿಟ್ಲಿಗೆ ಬರುವ ಪೇಷಂಟ್ಗಳ ಜೊತೆಗೆ ಮಾಡ್ತಾಯಿದ್ರು. ಈಕೆ ನೌಕರಿಗೆ ಅಂತ ಬರುವ ಬಡ ಸಮುದಾಯದ, ಬಡ ಕುಟುಂಬಗಳ ಹೆಣ್ಣುಮಕ್ಕಳ ಜೊತೆಗೆ ಇದನ್ನು ಮಾಡ್ತಾಯಿದ್ಲು ನಿದಾ ಖಾನ್. ನೋಡಿ, ಕೇರಳದಲ್ಲಿ ಲವ್ ಜಿಹಾದ್ನ ಆರೋಪ ಇದೆ. ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿಯರ ಟಾರ್ಗೆಟು ಅಂತ. ಹುಬ್ಳಿಲಿ ಮೊನ್ನೆ ಜೋರು ಗಲಾಟೆ ಆಯಿತು, ಜಿಮ್ಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟು ಅಂತ. ಈ ಡಾಕ್ಟರ್ ಮಾಡ್ಯೂಲ್ ಆಸ್ಪತ್ರೆಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟು. ನಾಸಿಕ್ನ ಕಾರ್ಪೊರೇಟ್ ಜಿಹಾದ್ ನೌಕರಿಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟು. ಇನ್ನು ಎಲ್ಲಿ ಹೋಗ್ಬೇಕು ಹೇಳ್ರಿ, ಎಲ್ಲಿ ಹೋಗಬೇಕು? SIT ರಚನೆಯಾಗಿದೆ. ಇವರು ಸಿಕ್ಕಾಕೊಂಡ ತಕ್ಷಣ ತಮ್ಮ ಅಷ್ಟು, ಈಕೆ ನಿದಾ ಖಾನ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆನ್ಸೇ ಇಲ್ಲ ಈಗ. ಹಾಕಿದ್ದು ಎಲ್ಲನೂ ಡಿಲೀಟ್ ಮಾಡಿಬಿಟ್ಟಿದ್ದಾಳೆ. ಖಾನ್ ನಿದಾ ಅಂತ ಈಕೆಯ ಫೇಸ್ಬುಕ್ ಪ್ರೊಫೈಲ್ ಇತ್ತು, ಈಗಿಲ್ಲ.
ಎಲ್ಲವನ್ನೂ ಡಿಲೀಟ್ ಮಾಡ್ಕೊಂಡು ಅಪ್ಸ್ಕೊಂಡಾಗ್ಬಿಟ್ಟಿದ್ದಾಳೆ. ಅರೆಸ್ಟ್ಗಳ ಆರಂಭವಾದ ನಂತರ ಇವರು ತಮ್ಮ ವಾಟ್ಸಪ್ ಹಿಸ್ಟ್ರಿನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಎಲ್ಲ ರಿಕವರ್ ಆಗ್ತವೆ. ಎಲ್ಲಿ ಹೋಗ್ತವ್ರಿ ಅವು? ಎಲ್ಲಿ ಹೋಗ್ತವೆ? ಸಿಕ್ಕಿಬಿಡುತ್ತಿದ್ದು. ನನ್ನ ಪ್ರಶ್ನೆ ಇರೋದು, ಈ ದೇಶದಲ್ಲಿ ತಮ್ಮನ್ನು ತಾವು ಜಾತ್ಯತೀತರು ಅಂತ ಕರ್ಕೊಂಡು ತಮ್ಮ ಬೆನ್ನು ತಾವೇ ಚಪ್ಪರಿಸ್ಕೊಂಡು ಓಡಾಡ್ತಾರಲ್ಲ, ಇದ್ರ ಬಗ್ಗೆ 2 ಶಬ್ದ ಮಾತಾಡಬೇಕು ಅನ್ಸೋದಿಲ್ವಾ ಇವರಿಗೆ? 2 ಶಬ್ದ ಮಾತಾಡಬೇಕು ಅನ್ಸೋದಿಲ್ವಾ? ಸ್ತ್ರೀ ಸಮಾನತೆಯ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಒಬ್ಬ ಹೆಣ್ಣು ನೌಕರಿ ಮಾಡಿ ಸಂಬಳ ಪಡೆಯುವುದೇ ಸ್ತ್ರೀ ಸಮಾನತೆಯ ಫಸ್ಟ್ ಕುರುಹು ಅನ್ನುವಂತೆ ಮಾತಾಡ್ತಾರೆ. ಅದಕ್ಕೆ ಹೋಗಿದ್ರಿ ಹೆಣ್ಮಕ್ಳು ಒಂದು BPOನಲ್ಲಿ ಕೆಲಸ ಮಾಡೋದಕ್ಕೆ. ಅಲ್ಲಿ ಅವರು 4 ವರ್ಷಗಳ ಕಾಲ ಅನುಭವಿಸಿದ ನರಕ 2022ರಿಂದ 26 ತನಕ ನಡ್ಕೊಂಡು ಬಂದಿದೆ. ಇದು ಹುಬ್ಬಳ್ಳಿ ಕೇಸ್ನಲ್ಲಿ ಹೇಳಿದ್ರೆ ಅವರವರು ಒಂದೇ ಇದ್ದಾರೆ, ನಿಮ್ಮದೇನು ಅವರವರು ಒಂದೇ ಇದ್ದಾರೆ. ಇಲ್ಲಿ ಅವರವರು ಒಂದಿಲ್ಲ, ಬಂದು ಬೆನ್ನತ್ತಿ ಸಾಲಾಗಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವು ಇದನ್ನು ಅನುಭವಿಸಿದ್ದೀವಿ ಅಂತ. 2 ಮಾತಾಡಿ. ಈ ನಿದಾ ಖಾನ್ಗೆ ಇಮ್ರಾನ್ ಅನ್ನುವಂಥವನು ಯಾರೋ ಮಲೇಷ್ಯಾದಲ್ಲಿ ಟಚ್ನಲ್ಲಿದ್ದಂತೆ, ಅವರ ಜೊತೆಗೆ ಈ ಹುಡುಗಿರನ್ನ ಮಾತಾಡಿಸ್ತಿದ್ದಂಥವನು, ಈಕೆ ಮಾತಾಡಿಸ್ತಿದ್ಲಂತೆ. ಒಬ್ಬ ಹಿಂದೂ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನ್ರಿ, ಬಂದು ನನಗೂ ಕಿರುಕುಳ ಕೊಟ್ಟರು, ಇಸ್ಲಾಮಿಕ್ ಕನ್ವರ್ಟ್ ಆಗುವಂಥ ಗಂಟು ಬಿದ್ದಿದ್ದಾರೆ ನನಗೆ ಅಂತ. ಇವತ್ತು ಟ್ವಿಟರ್ನಲ್ಲಿ ಅನೇಕ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ ನಾನು. ನಮ್ಮ ಕಂಪನಿಲಿ ಹಿಂಗಾಗ್ತಿದೆ, ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನೌಕರಿ ಮಾಡ್ತಾ ಇರೋರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ವ್ಯವಸ್ಥಿತವಾಗಿ ನಡೀತಾ ಇದೆಯಾ? ಇದು ಹೊರಗೆ ಬಂದಿರೋದು ಇಲ್ಲಿ ಮಾತ್ರ, TCS ಮಾತ್ರ ಹೊರಗೆ ಬಂದಿದೆಯಾ ಅನ್ನೋ ಡೌಟ್ ಬರ್ತಾ ಇದೆ. ಏನು ಮಾಡ್ಬೇಕಂಗಿದ್ರಿ ಇದರಿಂದ ಹೊರಗೆ ಬರೋದಕ್ಕೆ? ಅರೆ, ಒಂದು ಕಂಪನಿಯಲ್ಲಿ ಒಂದು ನೌಕರಿಗೆ ಅಂತ ಸೇರಿಕೊಂಡಾಗ ಆ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡೋದೇ ಟೀಮ್ ಲೀಡರ್ ಸ್ವಾಮಿ. ನಮ್ಮಲ್ಲಿ ಸಣ್ಣ ಸಣ್ಣ ಟೀಮ್ಗಳಿದ್ದಾವೆ. 5-6 ಜನರದ ಟೀಮ್ ಇರುತ್ತೆ. ಆ ಟೀಮ್ಗೆ ಒಬ್ಬ ಲೀಡರ್ ಇರ್ತಾರೆ. ಆ ಟೀಮ್ ಲೀಡರ್ ಯಾರೋ ಒಬ್ಬರಿಗೆ ಕಿರುಕುಳ ಕೊಡಬೇಕು ಅಂತ ನಿರ್ಧರಿಸಿಬಿಟ್ರೆ ಜೀವನನೇ ನರಕ ಮಾಡಿಬಿಡ್ಬೋದು. ಅದನ್ನೇ ಮಾಡ್ತಾ ಇದ್ರಿ ಇವರು. ಅಂದರೆ ಈಗ ನಾಳೆ ಯಾವುದಾದ್ರೂ ಕಂಪನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡವ್ರು ನನ್ನ ಟೀಮ್ ಲೀಡರ್ ಯಾರು ಅಂತ ಹೆಸರು ಕೇಳ್ಬೇಕಾ? ಇನ್ನು ಮುಂದೆ ಮುಸ್ಲಿಂ ಟೀಮ್ ಲೀಡರ್ಗಳ ಕೈಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬೇಕಾ? ನನಗೆ ಕೆಲವರ ಮೌನ ಭಾಳ ಸಿಟ್ಟು ತರಿಸುತ್ತೆ. ಭಯೋತ್ಪಾದಕ ಚಟುವಟಿಕೆ ನಡೆದ ತಕ್ಷಣ ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ. ಇದಕ್ಕಾದರೂ ಸಂಬಂಧ ಇದೆಯೋ ಇಲ್ವೋ ಹೇಳ್ರಯ್ಯ, ಹೇಳಿ ಸಾಯಿರತ್ಲಾಗೆ. ಇದಕ್ಕೂ ಧರ್ಮಕ್ಕೂ ಸಂಬಂಧ ಇದೆಯೋ ಇಲ್ವೋ ಅಷ್ಟು ಹೇಳಿ ಯಾವುದಾದ್ರು ಹಾಳು ಕೆರೆನೋ ಬಾವಿನೋ ನೋಡ್ಕೊಳ್ಳಿ ನೀವು. ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಆರಂಭದಲ್ಲಿ ಈ ವಿಷಯ ಡೇ 1 ನನ್ನ ಕಣ್ಣಿಗೆ ಬಿದ್ದಾಗ ಯಾವುದೋ ಪ್ರಪಗಂಡಾದ ಭಾಗ ಇರಬೇಕು. ಟಾಟಾ ಗ್ರೂಪ್ನಲ್ಲಿ ಇಂಥದ್ದು ಹೆಂಗೆ ನಡೆಯೋದಕ್ಕೆ ಸಾಧ್ಯ ಅಂದ್ಕೊಂಡೆ ನಾನು. ಟಾಟಾ ಗ್ರೂಪ್ನಲ್ಲಿ ಹೆಂಗಿದೆ ನಡೆಯೋದಕ್ಕೆ ಸಾಧ್ಯ ಅಂತ. ಟಾಟಾದವರು ಈ ಪ್ರಕರಣದ ಅಷ್ಟು ಆರೋಪಿಗಳನ್ನು ಕೆಲಸದಿಂದ ವಜಾ ಮಾಡಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ದಾರೆ. ನಾನು ಕೇಳೋದು 4 ವರ್ಷ ಬೇಕಾಯ್ತಾ ನಿಮಗೆ? ಪ್ರತಿಯೊಂದು ಆಫೀಸ್ನಲ್ಲೂ ಪಾಶ್ ಅಂತ ಒಂದಿರುತ್ತಲ್ವಾ? ಮಹಿಳಾ ಸಿಬ್ಬಂದಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೆ ಆಕೆಗೆ ತನ್ನ ದೂರು ಹೇಳಿಕೊಳ್ಳೋದಕ್ಕೆ, ಅದಕ್ಕೆ ಒಂದು ನ್ಯಾಯ ಪಡೆಯೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್ ವ್ಯವಸ್ಥೆ ಅಂತಿದೆ ಅಲ್ವಾ? ನಿಮ್ಮ ಕಂಪನಿಲಿ ಏನಾಗಿತ್ತು ಆ ವ್ಯವಸ್ಥೆ? ನಾಲ್ಕು ವರ್ಷ ನೆಗೆದು ಬಿದ್ದು ಹೋಗಿತ್ತ ಆ ವ್ಯವಸ್ಥೆ? ಯಾರು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೀ, ಏನು ಮಾಡ್ಬೇಕು ಪಾಪ ಅವರು ಅಂತ. ಇಮೇಲ್ಗಳ ಪ್ರಿಂಟ್ಔಟ್ಗಳಿದಾವೆ ನಮ್ಮ ಹತ್ರ.
ಇವ್ರು ಕೊಟ್ಟಿರೋ ಕಂಪ್ಲೇಂಟದ್ದು ಏನೇನು ಕಿರುಕುಳ ಆಗ್ತಾಯಿದೆ ತಮಗೆ, ಲೈಂಗಿಕ ಕಿರುಕುಳ ಅಂತ. ಟೀಮ್ ಔಟಿಂಗ್ ಅಂತ ಕರ್ಕೊಂಡೋಗಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ಬರೆದು ಕೊಟ್ಟಿದ್ದಾರೆ ಅವರು. ಶೇಮ್. ರತನ್ ಟಾಟಾ ಕಟ್ಟಿದ ಒಂದು ಕಂಪನಿ, ಅವ್ರು ಹೋದ ನಂತರ ಹಿಂಗಾಗೋದು. ಚಂದ್ರಶೇಖರನ್ ಟಾಟಾ ಸನ್ಸ್ನ ಅಧ್ಯಕ್ಷರು ಅಂತೂ ಇಂತೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಗಾಬರಿ ಬಿದ್ದು ಹೋಗ್ಬಿಟ್ಟೆ ನಾನು ಇದನ್ನು ನೋಡಿ. ಬಹಳ ಸೀರಿಯಸ್ ವಿಷಯ ಇದು. ಆ್ಯಕ್ಷನ್ ತಗೊಂಡಿದ್ದೀವಿ ನಾವು, ಇನ್ವೆಸ್ಟಿಗೇಷನ್ ಮಾಡಿಸ್ತಿದ್ದೀವಿ ನಾವು ಅಂತ. ಈಗಾಗಲೇ ಎಷ್ಟು ಜನ ಹುಡುಗಿಯರನ್ನು ಇವರು ಹುರಿದು ಮುಕ್ಕಿದ್ದಾರೆ ಅನ್ನೋದರ ಇನ್ವೆಸ್ಟಿಗೇಷನ್ ಮಾಡಿಸಿ, ಈಗಾಗಲೇ ಎಷ್ಟು ಜೀವನಗಳು ಇವರಿಂದ ಹಾಳಾಗಿದ್ದಾವೆ ಅನ್ನೋದರ ಇನ್ವೆಸ್ಟಿಗೇಷನ್ ಮಾಡಿಸಿ. ನಿದಾ ಖಾನ್ ಇಸ್ ಸ್ಟಿಲ್ ಅಬ್ಸ್ಕಾಂಡಿಂಗ್. ಎಲ್ಲಾದರೂ ಈಕೆ ಕಾಣಿಸುವ ಸಾಧ್ಯತೆ ಕಡಿಮೆ, ಬುರ್ಖ ಹಾಕ್ಕೊಂಡು ಓಡಾಡ್ತಾ ಇರುವ ಕಾರಣಕ್ಕೆ ನಾಸಿಕ್ ಪೊಲೀಸರಿಗೆ ಅನ್ನಿಸ್ತಾ ಇದೆ ಮುಂಬೈನ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈಕೆ ಇದ್ದಾಳೆ ಅಂತ. ಎಲ್ಲರೂ ಕಾಣಿಸಿದ್ರೆ ಹೇಳಿ. BNSನ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ FIR ಆಗಿದೆ. ಟೀಮ್ ಲೀಡರ್ಗಳಾದ ಆಸಿಫ್ ಅನ್ಸಾರಿ, ಶಫಿ ಶೇಖ್, ರಜಾ ಮೆಮೋನ್, ಶಾರುಖ್ ಖುರೇಶಿ, ತೌಸಿಫ್ ಅತ್ತಾರ್, ಡ್ಯಾನಿಶ್ ಮತ್ತು ಅಶ್ವಿನಿ ಚೈನಾನಿ AGM. ಈಕೆಗೂ ತೌಸಿಫ್ ಅತ್ತಾರ್ಗೂ ಕನೆಕ್ಷನ್ ಇತ್ತು. ಇಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಮಾಫಿಯಾ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವ ಸಾಧ್ಯತೆ ಬಹಳ ದಟ್ಟವಾಗಿದೆ. ಮಾಫಿಯಾ ರೀತಿಯಲ್ಲಿ 11 ಅಧಿಕಾರಿಗಳ SITನ ACP ಸಂದೀಪ್ ಮಿಟ್ಕೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಒಬ್ಬ ಮಹಿಳೆಯ ಕಂಪ್ಲೇಂಟು, ಆತನಿಗೆ ಮದುವೆಯಾಗಿತ್ತು, ನನ್ನ ಹತ್ರ ಹೇಳಲಿಲ್ಲ, ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡ. ಆ ನಂತರ ನನಗೆ ಗೊತ್ತಾಯಿತು ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಈಗ ಕನ್ವರ್ಟ್ ಆಗುವಂತ ಕೂತ್ಕೊಂಡಿದ್ದಾನೆ. ಕಾರ್ಪೊರೇಟ್ ಜಿಹಾದ್ ಸಂಬಂಧ ಇಲ್ಲಿ ತನಕ 14 FIRಗಳ ದಾಖಲಾಗಿದ್ದಾವೆ. ಮುಸ್ಲಿಮರ ರೀತಿಯಲ್ಲಿ ಆ ಕಂಡಿ ಟೋಪಿ ಬರುತ್ತಲ್ಲ, ರಂಜಾನ್ನ ಸಂದರ್ಭದಲ್ಲಿ ಇದನ್ನು ಹಾಕ್ಕೋಬೇಕು ನೀನು ಅಂತ ನನಗೆ ಕಿರುಕುಳ ಕೊಟ್ಟರು ಅಂತ ಒಬ್ಬ ಹುಡುಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೇಂದ್ರ ಕಾರ್ಮಿಕ ಸಚಿವಾಲಯದ ಮೆಟ್ಟಿಲೇರಿದ IT ಉದ್ಯೋಗಿಗಳ ಒಕ್ಕೂಟ NITES, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್, ನ್ಯಾಷನಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆ ಎಲ್ಲಿ ತನಕ ಹೋಗಿದೆ ಅಂದರೆ, ಇವರೊಂದು ಟೀಮ್ ಮೀಟಿಂಗಿಗೆ ತ್ರಯಂಬಕೇಶ್ವರದ ಹತ್ರ ಒಂದು ರೆಸಾರ್ಟಿಗೆ ಹೋಗಿದ್ರಂತೆ. ಆ ರೆಸಾರ್ಟ್ಗೆ ಹೋಗಿ ಆ ದಿನದ CCTV ಫುಟೇಜ್ಗಳನ್ನು ಕೂಡ ರಿಟ್ರೀವ್ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸರು. ತನಿಖೆ ನಡಿಬೇಕಿತ್ತು. ಜೊತೆಗೆ ಏನೋ ನಾಸಿಕ್ನ ಒಬ್ಬ ಉದ್ಯೋಗಿಯ ತಂದೆ ತಾಯಿಗೆ ಏನೋ ಡೌಟ್ ಬಂದು ಇವರು ಕೆದಕದಕ್ಕೆ ಹೋದಾಗ ಇಷ್ಟೆಲ್ಲ ವಿಷಯ ಹೊರಗೆ ಬಂದಿದೆ. ಯಾರೂ ಇದನ್ನು ಅನುಭವಿಸಬೇಕಾಗಿಲ್ಲ. ಇನ್ನೊಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ನಾನು, ಕೇರಳದಲ್ಲಿ ಅದೇನೋ ಬಿಗ್ ಬಾಸ್ ವಿನ್ನರು ಕಂಟೆಸ್ಟೆಂಟೋ ಏನೋ, ಆತ ಒಬ್ಬ ನಟಿಗೆ ಬೀಫ್ ತಗೊಂಡು ಬರೋದು ತಿನ್ಸೋಕ್ಕೆ. ಬೀಫ್ ತಗೋ ಅಂತ ಬೇಡ ಅಂತ ಹೇಳೋದು. ಯಾಕೆ ನೀನು ಡಯೆಟ್ಟಲ್ಲಿ ಇದೆಯಾ ಅಥವಾ BJP ನೀನು ಅಂತ. ನೀನು ಡಯೆಟ್ಟಲ್ಲಿ ಇದೆಯಾ ಅಥವಾ BJP ನೀನು ಅಂತ. ನಾನು BJP ಅವಳಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಆಕೆ ಬೀಫ್ ತಿನ್ಬೇಕಂತೆ. ಎಷ್ಟು ದಿವಸ ಸಹಿಸ್ಕೋಬೇಕಿದನ್ನು ಅಂತ. ಯಾಕೆ ಸಹಿಸ್ಕೋಬೇಕಿದನ್ನು? ಯಾರಾದರೂ ಮುಸ್ಲಿಮನಿಗೆ ನೀನು ಕೋಮುವಾದಿಯಲ್ಲ, ನೀವೊಬ್ಬ ಸೆಕ್ಯುಲರ್ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಪೋರ್ಕ್ ತಿಂದು ತೋರಿಸು ಅಂದುಬಿಟ್ರೆ ದೇಶ ಹೊತ್ಕೊಂಡು ಉರಿಯೋದಿಲ್ವೇನ್ರಿ? ಹೊತ್ಕೊಂಡು ಉರಿಯೋದಿಲ್ವಾ ದೇಶ? ಏನೋ ಟಫ್ ಡೇಸ್ ಆರ್ ಹೆಡ್ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಮುಂದಿನ ಸುದ್ದಿಗೆ ಹೋಗೋಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.